अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। सूत्रभाष्य प्रणेतारो वेदान्ताब्ज प्रभाकरो वन्दे परस्परात्मानो बादरायण शङ्करो बादरायण शङ्करो। अगजानन पद्मार्कम् गजाननमहर्निशम् अनेकदन्तम् भक्तानाम् एकदन्तमुपास्महे। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृतिम् सततम् सन्निधत्ताम् मे हृदये परमः शिवः। वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। सदाहं सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। सद्गुरु भक्तರು ವೇದಾಂತ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸರಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ಪಂಚಮಿ ಉಪನಿಷಷ್ಠಿ ವಾರ ಸ್ಥಿರವಾಸರ ಶನಿವಾರ 2025ನೇ ಇಸವಿಯಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ 27ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ಸುಗಮ ಗ್ರಂಥ ಕನ್ನಡದ ಗ್ರಂಥ 130ನೇ ಪುಟದಲ್ಲಿ
36ನೇ ಭಾಷ್ಯ ಭಾಗ ಪ್ಯಾರಾಗ್ರಾಫ್. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ರಚಿಸಿರುವ ಸುಮಾರು 30 ಸಂಸ್ಕೃತ ಗ್ರಂಥಗಳಲ್ಲಿ ಇರುವಂತಹ ವಿಶೇಷವೇನೆಂದರೆ ಹೆಡ್ಡಿಂಗ್ ಆಫ್ ದ ಪ್ಯಾರಾಗ್ರಾಫ್. ಆ ಪ್ಯಾರಾಗ್ರಾಫ್ಗೆ ಒಂದು ಹೆಡ್ಡಿಂಗ್ ಕೊಡ್ತಾರೆ, ಬಹಳ ಸುಂದರವಾಗಿದೆ. ಅಧ್ಯಾಸ ಈಸ್ ಅವಿದ್ಯಾ, ಅವಿದ್ಯಾ ಈಸ್ ಅಧ್ಯಾಸ. ಬೋತ್ ಅಧ್ಯಾಸ ಅಂಡ್ ಅವಿದ್ಯಾ ಆರ್ ಐಡೆಂಟಿಕಲ್. ನೋಡಿ, ಗುರುಗಳ ಸಂಶೋಧನೆ. ಅವಿದ್ಯಾಖ್ಯಮಧ್ಯಾಸಂ. ಎಂಥ ಅಧ್ಯಾಸ? ಅವಿದ್ಯಾ ಎನ್ನುವಂತ ಹೆಸರನ್ನ ಉಳ್ಳಂತ ಅಧ್ಯಾಸವನ್ನು ಎಂದು ವಿಶಿಂಶತ ವಿಶೇಷೇಣ ವದತ ಭಗವತ ಶಂಕರಾಚಾರ್ಯೇನ. ಇದು ಶಿನಸ್ತಿ ಶಿಂಸ್ತಃ ಶಿಂಸಂತಿ. ವಿಶಿಂಶನ್ ವಿಶೇಷಣವನ್ನ ಕೊಡುವವನಾಗಿ ಯಾರು? ಭಗವಾನ್ ಭಾಷ್ಯಕಾರ. ಭಗವಾನ್ ಭಾಷ್ಯಕಾರ ಶಂಕರರು ಅಧ್ಯಾಸಕ್ಕೆ ಅವಿದ್ಯಾ ಎನ್ನುವ ಹೆಸರು ಎಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಇದರಿಂದ ವಿಶಿಂಶತ, ಇದು ತೃತೀಯ ಏಕವಚನ. ವಿಶಿಂಶನ್, ವಿಶಿಂಸಂತೌ, ವಿಶಿಂಶಂತಃ, ವಿಶಿಂಶಂತಂ, ವಿಶಿಂಶಂತೌ, ವಿಶಿಂಶತಃ, ವಿಶಿಂಶತ, ವಿಶಿಂಶದ್ಭ್ಯಾಂ, ವಿಶಿಂಶದ್ಭಿಃ. ಈ ವಿಶೇಷಣವನ್ನು ಕೊಡುತ್ತಿರುವಂತಹ ಶಂಕರಾಚಾರ್ಯರಿಂದ ವಿಘಟಿತ ಭವಂತಿ, ತಳ್ಳಿ ಹಾಕಲ್ಪಟ್ಟವರಾಗಿದ್ದಾರೆ. ಯಾರು? ಪ್ರಕೃತಾಧ್ಯಾಸಾತ್ ಅನ್ಯ ಕಾಚಿತ್ ತನ್ಮೂಲಭೂತ ಅವಿದ್ಯಾ ಅಸ್ತಿ ಇತಿ ವದಂತಃ ಅನುಶಾಂಕರಾಃ ವ್ಯಾಖ್ಯಾನಕಾರಾಃ ವಿಘಟಿತಾ ಭವಂತಿ, ತಿರಸ್ಕೃತಾ ಭವಂತಿ, ದೂರಾತ್ ಅಪಾಸ್ತಾ ಭವಂತಿ. ಅವಿದ್ಯಾ ಎನ್ನುವಂತ ಅಧ್ಯಾಸವನ್ನು ಎಂದು ಅಧ್ಯಾಸಕ್ಕೆ ಭಗವತ್ಪಾದ ಶಂಕರರು ಒಂದು ವಿಶೇಷಣ ಕೊಟ್ಟಿದ್ದಾರೆ. ಈ ವಿಶೇಷಣ ಕೊಟ್ಟಿರೋಣದರಿಂದ ಏನ್ ತಿಳ್ಕೋಬೇಕು? ಪ್ರಕೃತಾದಧ್ಯಾಸಾತ್, ಪ್ರಕೃತವಾಗಿರುವ ಅಧ್ಯಾಸಕ್ಕಿಂತ ಅನ್ಯ ಮತ್ತೊಂದು. ಈ ಅಧ್ಯಾಸವಲ್ಲ, ಅವಿದ್ಯೆಯಲ್ಲ, ಇದಕ್ಕಿಂತ ಭಿನ್ನವಾಗಿರುವ ಇನ್ನೊಂದು ಮೂಲಭೂತ ವಿದ್ಯಾ. ಮೂಲವಾಗಿರುವಂತಹ ವಿದ್ಯಾ ಇದೆ, ಮೂಲ ವಿದ್ಯಾ ಇದೆ. ಅದು ಅಧ್ಯಾಸಕ್ಕಿಂತಲೂ ಅವಿದ್ಯೆಗಿಂತಲೂ ಭಿನ್ನವಾಗಿದೆ ಎಂದು ವದಂತಹ ಹೇಳುತ್ತಿರುವ ವೇದಾಂತಿಗಳು ವಿಘಟಿತ ತಿರಸ್ಕೃತ ಭವಂತಿ. ಕರ್ಮಣಿ ಪ್ರಯೋಗದಲ್ಲಿದೆ, ನಾ ಕರ್ತವ್ಯ ಪ್ರಯೋಗ ಮಾಡ್ತೀನಿ. ಅವಿದ್ಯಾಖ್ಯಂ ಅಧ್ಯಾಸಂ ಇತಿ ವಿಶಿಂಶನ್ ಭಗವಾನ್ ಶಂಕರ ಪ್ರಕೃತಾತ್ ಅಧ್ಯಾಸಾತ್ ಅನ್ಯ ಕಾಚಿತ್ ಮೂಲಭೂತ ಅವಿದ್ಯಾ ಅಸ್ತಿ ಇತಿ ವದತಃ ಹೇಳುತ್ತಿರುವನ್ನು ವಿಘಟಿತಾನ್ ಕರೋತಿ. ಕರ್ತವ್ಯ ಪ್ರಯೋಗ ನಿಮ್ಗೆ ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಶಂಕರರು ಇಲ್ಲಿ ಅವಿದ್ಯಾ ಎನ್ನುವ ಹೆಸರುಳ್ಳಂತ ಅಧ್ಯಾಸ, ಅಧ್ಯಾಸಮೇ ಅವಿದ್ಯಾ, ಅವಿದ್ಯೆಯ ಅಧ್ಯಾಸ ಅಂತ ಹೇಳ್ಬಿಟ್ಟು ಹೀಗೆ ಹೇಳುತ್ತಿರುವಂತ ಶಂಕರಾಚಾರ್ಯರಿಂದ ಕಾಮ ಅವಿದ್ಯೆಗಿಂತ ಭಿನ್ನವಾಗಿರುವ ಮೂಲಾವಿದ್ಯಾ ಅಂತ ಒಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂಥ ವಾದಿಗಳು ಶಂಕರರಿಂದ ಇಲ್ಲಿ ವಿಘಟಿತ ಅಪಾಸ್ತಾಹ ಭವಂತಿ, ದೂರ ತಳ್ಳಲ್ಪಟ್ಟವರಾಗ್ತಾ ಇದ್ದಾರೆ. ಸಾಕು, ಮುಂದೆ ಹೋಗೋಣ. ಯಥೋಕ್ತಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ವ್ಯವಹಾರಾಃ ಪ್ರವೃತ್ತಾಃ. ಇವೆ ಅಂಡರ್ಲೈನ್ಡ್. ಯಥೋಕ್ತಂ ಅಧ್ಯಾಸಂ ಪುರಸ್ಕೃತ್ಯ, ಹಿಂದೆ ಹೇಳಿರುವ ಆತ್ಮಾನಾತ್ಮರುಗಳ ಪರಸ್ಪರಾಧ್ಯಾಸವನ್ನು, ಆತ್ಮಧರ್ಮ ಅನಾತ್ಮ ಧರ್ಮಗಳ ಪರಸ್ಪರಾಧ್ಯಾಸವನ್ನು ಮುಂದಿಟ್ಟುಕೊಂಡು
ಯಥೋಕ್ತಾಧ್ಯಾಸಂ ಪುರಸ್ಕೃತ್ಯ ಅಧ್ಯಾಸವನ್ನ ಇಟ್ಟುಕೊಂಡು ಸರ್ವೇ ವ್ಯವಹಾರ 1,000 ಕೋಟಿ ಮಾನವರು ಮಾಡುತ್ತಿರುವ ಎಲ್ಲಾ ಲೌಕಿಕ ವ್ಯವಹಾರಗಳು ಕೂಡ ಪ್ರವೃತ್ತವಾಗಿವೆ. ಏನು ಒಳ್ಳೆ ಸಂದೇಶ ಸ್ವಾಮಿ ಇದು. ಅದ್ಭುತವಾದ, ಪರಮ ಆಶ್ಚರ್ಯಕರವಾದ, ಭಯಂಕರವಾದ ಸಂದೇಶ. ಯಾರಿಗೆ ವೇದಾಂತ ಜ್ಞಾನವಿಲ್ಲವೋ, ಯಾರಿಗೆ ತತ್ವತಂತ್ರಜ್ಞಾನ ಗೊತ್ತಿಲ್ಲವೋ ಅಂಥವರೆಲ್ಲರೂ ಕೂಡ ಅಧ್ಯಾಸದಿಂದ ಹಿಡಿಯಲ್ಪಟ್ಟಿದ್ದಾರೆ. ಕಾಟ್ವಯ ಅಧ್ಯಾಸ, ಶ್ರೀಲ್ವಯ ಅಧ್ಯಾಸ. ಎಷ್ಟೇ ದೊಡ್ಡವರಾಗಿರ್ಲಿ, ವಿದ್ಯಾವಂತರಾಗಿರ್ಲಿ, ಬುದ್ಧಿವಂತರಾಗಿರ್ಲಿ, ಮಹಾಮೇಧಾವಿರಲಿ, ಎಲ್ಲ ನೊಬೆಲ್ ಲಾರಿಯೇಟ್ ಅವರಿಗಿಂತ ಬೇಕಾ? ಅನಂತರ ಭಾರತ ರತ್ನ ಅವಾರ್ಡೀಸ್ ಅದಕ್ಕಿಂತ ಬೇಕಾ? ದೊಡ್ಡವರು ಎಲ್ಲರೂ ಕೂಡ ಅಧ್ಯಾಸವೆಂಬ ಮೊಸಳೆ ಬಾಯಿನ ಸಿಕ್ಕಾಕೊಂಡಿದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ಇದು ತಪ್ಪಲ್ವೇ? ಶಂಕರಾಚಾರ್ಯರಿಗೆ ಅಷ್ಟ ಜ್ಞಾನ ಇದೆಯಾ? ಅವನ್ನೆಲ್ಲ ನೋಡ್ಬೇಕಾಗಿಲ್ಲ. ನೋಡಿ ಆಶ್ಚರ್ಯ, ಶಂಕರಾಚಾರ್ಯರು 8ನೇ ಶತಮಾನದವರು. ಅವರಿಗಿಂತ ಹಿಂದೆ ಅನೇಕ ಜನ ಮಹಾತ್ಮರು ಮೇಧಾವಿಗಳಾಗಿ ಹೋಗಿದ್ದಾರೆ. ಶಂಕರಾಚಾರ್ಯರ ಅನಂತರ ಬಂದಿರುವಂತ ಲಕ್ಷಾಂತರ ಜನ ಇದ್ದಾರೆ. ಎಲ್ಲರನ್ನೂ ಮೂಟೆ ಕಟ್ಬಿಟ್ಟು ಇವರೆಲ್ಲರೂ ಕೂಡ ಅಧ್ಯಾಸಗ್ರಸ್ತರಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಎಂಥ ದಿವ್ಯ ಜ್ಞಾನಿಗಳಾಗಿರ್ಬೇಕು. ಶಂಕರರಿಗಿಂತ ಹಿಂದೆ ಇದ್ದ, ಶಂಕರರ ಕಾಲದಲ್ಲಿದ್ದ, ಶಂಕರರ ಅನಂತರ ಬಂದಿರುವ 13 ಶತಮಾನಗಳ ಅನಂತರ ಬಂದಿರುವ ಎಲ್ಲ ಮಾನವರ ವ್ಯವಹಾರವು ಅಧ್ಯಾಸದಿಂದ ಕೂಡಿದೆ. ಅದು ಪ್ರೂವ್ ಮಾಡಬೇಕು. ಎಲ್ಲರೂ ಕೂಡ ಅಜ್ಞಾನಿಗಳಾಗಿದ್ದಾರೆ. ಏನಾಶ್ಚರ್ಯ! ಒಬ್ಬ ಸಂಸ್ಕೃತ ಪಂಡಿತ, ಮಹಾವಿದ್ವಾಂಸ, 28 ಭಾಷೆಗಳಲ್ಲಿ ಉಪನ್ಯಾಸ ಮಾಡ್ತಾನೆ. 1,000 ಪುಸ್ತಕ ಬರೆದಿದ್ದಾನೆ. ಅವನಿಗೆ 1,000 ಕೋಟಿ ಜನ ಶಿಷ್ಯರಿದ್ದಾರೆ. ಅವನು ಅವಿದ್ಯಾವಂತ. ಯಾಕೆ? ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅರ್ಥವಾಗಿದೆಯಾ? ಅವನಿಗೆ ವಿದ್ಯೆ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡಿಕೊಳ್ಳದೆ ಅಹಮಿದಂ ಮಮೇದಂ ಮಾಡ್ಕೊಂಡಿದ್ದಾನ. ನಾನಿಂಥವನು, ನಾನೊಬ್ಬ ಮಹಾಪಂಡಿತೋತ್ತಮ, ಇಷ್ಟು ಪುಸ್ತಕ ಬರೆದಿದ್ದೇನೆ, ಇಲ್ಲಿ ಜನ ಶಿಷ್ಯ ಮಾಡ್ಕೊಂಡು ನಾನು ಅವಿದ್ಯಾವಂತ. ಈ ವಾಕ್ಯ ಬಹಳ ಜೊತೆ. ಯಥೋಕ್ತಾಧ್ಯಾಸಂ ಪುರಸ್ಕೃತ್ಯ, ಹಿಂದೆ ಹೇಳಿರುವ ಅಧ್ಯಾಸವನ್ನು ಇಟ್ಟುಕೊಂಡೇ ಸರ್ವೇ ವ್ಯವಹಾರ ಪ್ರವೃತ್ತಾ, ಸರ್ವೇ ಲೌಕಿಕಾ ವೈದಿಕಾ ವಿಧಿ ಪ್ರತಿಷೇಧ ರೂಪ ಮೋಕ್ಷ ವ್ಯವಹಾರ ಪ್ರವೃತ್ತ. ಇದು ಪ್ರತಿಜ್ಞಾ ವಾಕ್ಯ. ಅಥ ಚೇತೆ ವ್ಯವಹಾರ, ಸರ್ವೇ ವ್ಯವಹಾರ ಅಂದ್ಬಿಟ್ಟು ಶಂಕರಾಚಾರ್ಯರು. ಯಾವ ವ್ಯವಹಾರ ಅದು? ಎಲ್ಲಾ ವ್ಯವಹಾರಗಳು ಅನ್ನುವ ಮಾತಿಗೆ ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು, ಅನ್ಯಾಯ ಮಾಡುವುದು, ವಂಚನೆ ಮಾಡುವುದು, ಅನಾಚಾರ ಮಾಡುವುದು ಅಷ್ಟೇ ಅಲ್ಲ. ಮಡಿ ಬಿಟ್ಕೊಂಡು ದೇವ್ರ ಪೂಜೆ ಮಾಡುವಂತಹದ್ದು, ಬಹಳ ಮಡಿವಂತರಾಗಿ ಚಪ್ಪಲಿ ಹಾಕಿಕೊಳ್ಳದೆ ಸಂಚಾರ ಮಾಡುವಂತಹದ್ದು, ಶಿಖಾವಂತರಾಗಿ 3 ಹೊತ್ತು ಸಂಧ್ಯಾ ವಂದನೆ ಮಾಡಿ ಜಪ ತಪಾದಿಗಳನ್ನು ಮಾಡಿ ಅನಂತರ ಮಡಿಯಲ್ಲಿ ತಿಂಡಿ ತಿನ್ನುವಂತಹದ್ದು, ಇದು ವ್ಯವಹಾರ. ಇದು ನೋಡಿ ಬಹಳ ಬಹಳ ಸೂಕ್ಷ್ಮ ವಿಚಾರ. ಸರ್ವೇ ವ್ಯವಹಾರ, ಎಲ್ಲಾ ವ್ಯಾಪಾರಗಳು, ಎಲ್ಲಾ ವ್ಯವಹಾರಗಳು ಅವಿದ್ಯೆಯಿಂದಲೇ ಹೊರಟಿವೆ. ವ್ಯವಹಾರ ಅಂದ್ರೆ ಯಾವುದದು? ಚೇತೇ ವ್ಯವಹಾರ, ತೇ ವ್ಯವಹಾರ. ಚೇ ಅಂದರೆ ತತ್ರ ಉತ್ತರಂ, ತತ್ರ ಆ ಪ್ರಶ್ನೆಗೆ, ಆ ವ್ಯವಹಾರಗಳು ಯಾವುದು ಸ್ವಾಮಿ ಅನ್ನುವಂತ ಪ್ರಶ್ನೆಗೆ ಉತ್ತರ ಯಾರಿಂದ? ಶಂಕರಾಚಾರ್ಯರಿಂದ.
ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಇತಿ ಉತ್ತರಂ. ಪ್ರಮಾಣ ಪ್ರಮೇಯ ವ್ಯವಹಾರಗಳು, ಲೌಕಿಕ ವ್ಯವಹಾರಗಳು ಮತ್ತು ವೈದಿಕ ವ್ಯವಹಾರಗಳು, ಎಲ್ಲ ವ್ಯವಹಾರಗಳ ಹಿಂದೆ ಅವಿದ್ಯೆ ಇದೆ. ಅವಿದ್ಯಾ ಮುಂದೆ ಎಲ್ಲ ವ್ಯವಹಾರಗಳು ಇವೆ. ಯಾವ ಬ್ರಹ್ಮಜ್ಞಾನಿ ವಿವೇಕದಿಂದ ವಿಚಾರದಿಂದ ಧೈರ್ಯವಾಗಿ ವಸ್ತು ತಂತ್ರಜ್ಞಾನದ ಬಲದಿಂದ ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ ನಾಹಂ ಚಿತ್ತಂ ಶೋಕಮೋಹಂ ಕುತೋ ಮೇ ನಾಹಂಕಾರ ಬಂಧ ಮೋಕ್ಷೌ ಕುತೋ ಮೇ ತಿಳ್ಕೊಂಡಿದ್ದಾನೋ ಅವನಿಗೆ ಯಾವ ವ್ಯವಹಾರಗಳು ಇಲ್ಲ. ಏನ್ ಆಶ್ಚರ್ಯ! ಇದು ಬಹಳ ಬಹಳ ಸೂಕ್ಷ್ಮ ವಿಚಾರ. ಎಲ್ಲಾ ವ್ಯವಹಾರಗಳನ್ನು ಮಾನವರು ಅಧ್ಯಾಸದಿಂದಲೇ ಮಾಡ್ತಾ ಇದ್ದಾರೆ. ಅಧ್ಯಾಸ ಕಲಿತ್ಕೊಂಡ್ಬಿಟ್ರೆ ನಾಹಂ ದೇಹೋ ನೇಂದ್ರಿಯಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಸಮಾಯೇಶ ಮಹಾಗಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಏವಂ ವೇದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾಂತ ಸಹ ಯಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸಿಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್ ತತ್ವವಿತ್ವ ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಗುಣೇಷು ವರ್ತಂತಿ ಇತಿ ಮತ್ವಾನ ಸಜ್ಜತಿ. ಎಷ್ಟು ಹೇಳ್ಬೇಕು? ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ. ಸಾಕು, ಕೊಟೇಶನ್. ಪ್ರಮಾಣ ಪ್ರಮೇಯ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತಾಃ. ಇಂಥ ವಾಕ್ಯವನ್ನ ಶಂಕರಾಚಾರ್ಯರೊಬ್ಬರನ್ನು ಬಿಟ್ಟು ಯಾರು ಹೇಳಿಲ್ಲ, ಯಾರ್ಯಾರು ಹೇಳಿ ಗೊತ್ತಿಲ್ಲ. ವೇದಾಂತ ಆಚಾರ್ಯರು ಸಾವಿರಾರು ಜನ ಇದ್ದಾರೆ. ಇವತ್ತಿನ ಕಾಲದಲ್ಲಿ ವೇದಾಂತವನ್ನು ಕುರಿತು ಪಾಠ ಮಾಡುವಂಥವರು, ಪ್ರವಚನ ಮಾಡುವಂಥವರು, ಉಪನ್ಯಾಸ ಮಾಡುವಂಥವರು, ಗ್ರಂಥ ಲೇಖಕರು ಲಕ್ಷಾಧಿಕ ಜನ, ಯಾರಿಗೂ ಗೊತ್ತಿಲ್ಲ. ಶಂಕರಾಚಾರ್ಯ ಬರೆದೇ ಗೊತ್ತಾಗ್ತಾ ಇಲ್ಲ. ಭೂಮಿ ಚಪ್ಪಟೆಯಾಗಿಲ್ಲ, ಭೂಮಿ ದುಂಡಗಿದೆ, ಭೂಮಿ ಸೂರ್ಯನ ಸುತ್ತ ಇದೆ. ಯಾರಿಗೂ ಗೊತ್ತಿತ್ತು? ಇವಾಗ ಎಲ್ಲರಿಗೂ ಅರ್ಥವಾಗಿದೆ, ಮೊದಲು ಯಾರಿಗೂ ಗೊತ್ತಿತ್ತು. ಹಾಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅದ್ಭುತವಾದ ಸಂಶೋಧನೆ ಇದು. ಅಂತ ಶಂಕರರಿಗೆ ಕೃತಜ್ಞತಾ ಪೂರ್ವಕವಾದ, ಭಕ್ತಿ ಪೂರ್ವಕವಾದ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳು. ನೋಡಿ, ತೋರಿಸ್ಕೊಡ್ತಾರೆ. ಲೌಕಿಕ ಮತ್ತು ವೈದಿಕ ವ್ಯವಹಾರಗಳು ಯಾವುದು? ಪ್ರಮಾಣ ಪ್ರಮೇಯ ವ್ಯವಹಾರಗಳು ಎಲ್ಲವೂ ಕೂಡ ಅವಿದ್ಯೆಯಿಂದಲೇ ಮುಂದುವರಿತಾ ಇದೆ. ಏನರ್ಥ ಇದು? ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ? ಕಳ್ಳತನ ಮಾಡುವುದು ಅವಿದ್ಯೆಯಿಂದ, ಮೋಸ ಮಾಡುವುದು ಅವಿದ್ಯೆಯಿಂದ, ಸುಳ್ಳು ಹೇಳುವುದು ಅವಿದ್ಯೆಯಿಂದ ಅನ್ಕೊಂಡು
ದಿಟ ಅಷ್ಟೇ ಅಲ್ಲ, ಅದೇ ರೀತಿಯಲ್ಲಿ ನ್ಯಾಯವಾಗಿ ಸಂಪಾದನೆ ಮಾಡುವುದು ಅವಿದ್ಯೆಯಿಂದ, ಪೂಜೆ ಮಾಡುವುದು ಅವಿದ್ಯೆಯಿಂದ, ಪ್ರವಚನ ಮಾಡುವುದು ಅವಿದ್ಯೆಯಿಂದಲೇ ಎಲ್ಲ ವ್ಯವಹಾರ. ಅವಿದ್ಯಾ ಅಭಾವೇ ವ್ಯವಹಾರ ಅಭಾವ, ಅಧ್ಯಾಸ ಅಭಾವೇ ವ್ಯವಹಾರ ಅಭಾವ ಕಥಂ ತೋರ್ಕೊಡ್ತಾನೆ. ಈಗ ಪ್ರಮಾಣ ಪ್ರಮೇಯ ವ್ಯವಹಾರ ಅಂದು ಕಿನ್ನಾಮ ಪ್ರಮಾಣಂ, ಕಿನ್ನಾಮ ಪ್ರಮೇಯಂ, ಕಿನ್ನಾಮ ವ್ಯವಹಾರ, ಕಿನ್ನಾಮ ಲೌಕಿಕತ್ವಂ, ಕಿನ್ನಾಮ ವೈದಿಕತ್ವಂ ಎಲ್ಲವನ್ನೂ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಬಾ ಬಾ ಸರಸ್ವತಿ ಸ್ವಾಮೀಜಿಯವರು ಬಿಡಿಸಿ ಇದನ್ನೆಲ್ಲ ಪಾಠ ಮಾಡುವಾಗ ಅಧ್ಯಾಸ ಭಾಷ್ಯ ಪಾಠ 6 ತಿಂಗಳು ಮಾಡಿದ್ದಾರೆ. ದಿನ ಹೇಳೋರು 4 ಗಂಟೆ. ಇಷ್ಟನ್ನೂ ಕೂಡ ನನಗೆ ಉಪದೇಶ ಮಾಡಿರುವಂತ ಪೂಜ್ಯ ಸದ್ಗುರುಗಳಿಗೆ ಅನಂತಾನಂತ ನಮಸ್ಕಾರಗಳು. ನೀನು ನಿಧಾನ ಯಸ್ಯ ಪ್ರೇಪ್ಸಾ ಜಿಹಾಸಾ ಪ್ರಯುಕ್ತಸ್ಯ ಪ್ರವೃತ್ತಿಃ ಅಸ್ತಿ ಸಹ ಪ್ರಮಾದ, ಸಹ ಯೇನ ಪ್ರಮಾಣೇನ ಅರ್ಥಂ ಪ್ರವಿಣೋತಿ ತತ್ ಪ್ರಮಾಣಂ, ಯಹ ಅರ್ಥಃ ತೇನ ಪ್ರಮೀಯತೆ ತತ್ ಪ್ರಮೇಯಂ, ಯದರ್ಥ ವಿಜ್ಞಾನಂ ಸಾ ಪ್ರಮಿತಿಃ ಇತಿ ಇತಿ ಪ್ರಮಾಣವಿದಃ. ಪ್ರಮಾಣವಿದಃ ನೈಯಾಯಿಕಾಃ, ಪ್ರಮಾಣವಿದಃ ಗೌತಮಾಚಾರ್ಯಸ್ಯ ಅನುಯಾಯಿನಃ. ಏನು ಗುರುಗಳಿಗೆ ವೈಶೇಷಿಕ ದರ್ಶನ, ನೈಯಾಯಿಕ ದರ್ಶನ, ಪೂರ್ವ ಮೀಮಾಂಸಾ ದರ್ಶನ, ವ್ಯಾಕರಣ ದರ್ಶನ, ಅಲಂಕಾರ ದರ್ಶನ, ವೇದಾಂತ ದರ್ಶನಗಳು ರಕ್ತಗತವಾಗಿ ಆಶ್ಚರ್ಯ. ನೋಡುವುದಕ್ಕೆ ಸಿಂಪ್ಲಿಸಿಟಿ ಎಂಬಾರ್ಮೆಂಟ್. ಒಂದು ಅಲಂಕಾರವಿಲ್ಲ, ಜಪ್ಮಾಲೆ ಹಾಕೋತಾ ಇತ್ತಿಲ್ಲ, ವಿಭೂತಿ ಅಮ್ಮನ ಕರ ಹಾಕೋತೇವೆ ಇತ್ತಿಲ್ಲ, ಕುಂಕುಮ ಇಲ್ಲ, ಒಂದು ದಟ್ಟಿ ಸುತ್ತೊಂಡಿರ್ತಾ ಇತ್ತು. ಅದು ಏನು 3 ಅಡಿ ದಟ್ಟಿ ಮಂಡಿ ಮೇಲೆ. ಹಾಗಿದ್ದಂತಹ ಮಹಾತ್ಮರಿಗೆ ನರನಾಡಿಗಳಲ್ಲೇ ವೇದಾಂತ, ರಕ್ತದ ಧಮನಿಗಳಲ್ಲಿ ಶಂಕರ ಗೌಡಪಾದ ಸುರೇಶ್ವರಾಚಾರ್ಯರ ಸಂದೇಶಗಳು. ಇಲ್ಲಿ ಇವಾಗ ಒಂದು ಹೊಸ ವಿಷಯ ಹೇಳ್ತಾ ಇದ್ದಾನೆ. ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರಮಿತಿ ಜ್ಞಾಪಕ ಇಟ್ಕೊಳ್ಳಿ. ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರಮಿತಯ, ಈ 4ಕ್ಕೂ ಸಂಬಂಧವಿದೆ. ಪ್ರಮಾತೃ ಅಂದ್ರೆ ಯಾರು, ಪ್ರಮಾಣ ಎಂದರೆ ಏನು, ಪ್ರಮೇಯ ಎಂದರೆ ಏನು, ಪ್ರಮಿತಿ ಎಂದರೆ ಏನು ಎನ್ನುವುದನ್ನ ಎಷ್ಟು ಸುಂದರವಾಗಿ ನೈಯಾಯಿಕ ದರ್ಶನಕಾರರ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾನೆ. ಇದನ್ನು ಹೇಳುವಂತವರು ತಾರ್ಕಿಗಳು, ಅವರೇ ಪ್ರಮಾಣ ಇದಕ್ಕೆ. ಯಸ್ಯ ಯಾವನಿಗೆ ಪ್ರವೃತ್ತಿ ಉಂಟಾಗುತ್ತದೆಯೋ, ನೋಡಬೇಕು, ಕೇಳಬೇಕು, ತಿನ್ನಬೇಕು, ಹೇಳಬೇಕು, ಮಾಡಬಾರದು, ಹೋಗಬಾರದು, ಪ್ರವೃತ್ತಿ ನಿವೃತ್ತಿ ಯಾವನಿಗೆ ಉಂಟಾಗುತ್ತದೆಯೋ ಸಹ ಪ್ರಮಾದ. He is called the knower, the knower, the knowledge, the known and the resultant knowledge. ಯಾವ್ಯಾವು? ಯಸ್ಯ ಯಾವನಿಗೆ ಪ್ರವೃತ್ತಿ ಉಂಟಾಗುತ್ತೆ, ಮುಂದಕ್ಕೆ ಹೋಗ್ಬೇಕು, ಹೋಗ್ತಾ ಇದ್ದಾನೆ ದೇವಸ್ಥಾನಕ್ಕೆ, ನಾಗರಾವ್ ಕಂಡ್ಬಿಡ್ತು, ಬೇಡ ಅಂತ ಹೇಳಿ ನಿವರ್ತತೆ, ದೇವಾಲಯ ಪ್ರತಿ ಪ್ರವರ್ತತೆ, ಸರ್ಪಾತು ನಿವರ್ತತೆ. ಈ ಪ್ರವೃತ್ತಿ ನಿವೃತ್ತಿಗಳು ಯಾವನಿಗೋ ಅವನಿಗೆ ಹೆಸರಾಯಿತು ಪ್ರಮಾದ. ಹೇಗಿದನು? ಪ್ರೇಪ್ಸ ಜಿಹಾಸ ಪ್ರಯುಕ್ತ ಪ್ರಾಪ್ತುಂ ಇಚ್ಛಾ ಪ್ರೇಪ್ಸ ಹಾತುಂ ಇಚ್ಛಾ ಜಿಹಾಸ. ಹೊಂದುವುದಕ್ಕೆ ಇಚ್ಛೆಯೇ ಪ್ರೇಪ್ಸ. ನನಗೆ ಕಿತ್ಲೆ ಹಣ್ಣು ಬೇಕು, ನಾನು ಕಿತ್ಲೆ ಹಣ್ಣನ್ನ ಪ್ರಾಪ್ತಮಿಚ್ಛಾಮಿ, ಅಂಗಡಿ ಸಿಗುತ್ತೆ, ತರಕ್ ಹೋಗ್ತಾ ಇದ್ದೀನಿ.
ಜಿಹಾಸ ನನಗೆ ಬೇಡ. ಯಾವುದು ಐಸ್ ಕ್ರೀಮ್ ಪಕ್ಕದಲ್ಲಿ ಐಸ್ ಇದೆ, ಜಿಹಾಸ ಹಾಸ ಬೇಡ, ಐಸ್ ಕ್ರೀಮ್ ತೆಗೆದುಕೊಳ್ಳೋದಿಲ್ಲ, ಬಾಳೆಹಣ್ಣು ತಿಂತೀನಿ. ಪ್ರೇಪ್ಸ ಜಿಹಾಸ ಪ್ರಯುಕ್ತನಾದ ಯಾವನಿಗೆ ಪ್ರೇಪ್ಸಾ ಚ ಜಿಹಾಸಾ ಚ ಪ್ರೇಪ್ಸಾ ಜಿಹಾಸೆ ತಾಭ್ಯಾಂ ಪ್ರೇಪ್ಸಾ ಜಿಹಾಸಾಭ್ಯಾಂ ಪ್ರಯುಕ್ತ ಪ್ರೇಪ್ಸಾ ಜಿಹಾಸ ಪ್ರಯುಕ್ತ ತಸ್ಯ. ಪ್ರೇಪ್ಸೆಯಿಂದಲೋ ಜಿಹಾಸೆಯಿಂದಲೋ ಯಾವಾತನು ಪ್ರಯುಕ್ತನಾಗಿ ಪ್ರೇರಿಸಲ್ಪಟ್ಟವನಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೋ, ಹಿಂದಿಗೆ ಬರ್ತಾ ಇದ್ದಾನೋ, ಅವನಿಗೆ ಹೆಸರು ಪ್ರಮಾತ ಎಂದು ಅರ್ಥ ಆಯ್ತು. ಕಿನ್ನಾಮ ಪ್ರಮಾಣಂ ಸಹ ಪ್ರಮಾತ ಏನ ಸಾಧನೇನ ಅರ್ಥಂ ಪ್ರಮಿಣೋತಿ. ಆ ಪ್ರಮಾತ್ರವಾಗಿರುವ ಮನುಷ್ಯ ಯಾವ ಸಾಧನದಿಂದ ವಸ್ತುವನ್ನ ನೋಡುತ್ತಾನೆಯೋ, ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಂತ ನೋಡ್ರಿ. ಇದು ಕಿತ್ಲೆ ಹಣ್ಣು, ಇದು ಮೊಬೈಲ್ ನೋಡ್ತಾ ಇದ್ದೇನೆ. ಯಾವುದರಿಂದ? ಕಣ್ಣುಗಳಿಂದ. ಕಣ್ಣುಗಳಿಗೆ ಪ್ರಮಾಣ ಅಂತ ಇದೆ. ಉಪನ್ಯಾಸ ಕೇಳ್ತಾ ಇದ್ದೇನೆ. ಯಾವ ಉಪನ್ಯಾಸ ಇದು? ಬ್ರಹ್ಮಸೂತ್ರ ಭಾಷ್ಯದ ಉಪನ್ಯಾಸ, ಹರಿಕಥೆ ಉಪನ್ಯಾಸ, ಸಂಗೀತದ ಉಪನ್ಯಾಸ, ಯಕ್ಷಗಾನದ ಉಪನ್ಯಾಸ, ಅಥವಾ ಯಾರೋ ಪಕ್ಕದ ಮನೆಯಲ್ಲಿ ಜಗಳ ಆಡ್ತಾ ಇದ್ದಾರೆ, ಆ ಜಗಳ ಅದನ್ನ ನೋಡ್ತಾ ಇದ್ದೀನಿ. ಯಾತರಿಂದ? ಕಿವಿಗಳಿಂದ. ಈ ಪ್ರಮಾತುವಿಗೆ ನಾನಾ ಮುಖಗಳು. ಈ ಪ್ರಮಾತುವಿಗೆ ಹೆಸರು ದ್ರಷ್ಟ, ಪಶ್ಯತೀತಿ ದ್ರಷ್ಟ, ಶ್ರೋತ ಶೃಣೋತೀತಿ ಶ್ರೋತ, ವಕ್ತ ವದತೀತಿ ವಕ್ತ, ಜಿಘ್ರತೀತಿ ಘ್ರಾತ, ಸ್ಪಶ್ಯತೀತಿ ಸ್ಪಷ್ಟ, ಗಚ್ಚತೀತಿ ಗಂತ. ಈ ಪ್ರಮಾತುವಿಗೆ ನಾನಾ ಮುಖಗಳು. ಪ್ರಮಾಣಗಳು ಹಾಗೆ: ಕಣ್ಣು, ಕಿವಿ, ಮೂಗು, ಮನಸ್ಸು, ಬುದ್ಧಿ. ಈ ಪ್ರಮಾತ್ರವಾದವನು ಪ್ರಮೇಯವನ್ನ ಯಾವುದರ ಸಹಾಯದಿಂದ ತಿಳಿಯುತ್ತಾನೆಯೋ ಅದಕ್ಕೆ ಪ್ರಮಾಣ ಎಂದು ಹೆಸರು. ಎರಡಾಯ್ತು, ಒಂದು ಪ್ರಮಾತ್ರ, ಒಂದು ಪ್ರಮಾಣ. ಪ್ರಮೇಯ ಅಂದ್ರೇನು? ಯಹ ಅರ್ಥ ತೇನ ಪ್ರಮಾತ್ರ ಪ್ರಮೀಯತೆ ತತ್ ಪ್ರಮೇಯಂ. ಆ ಪ್ರಮಾತ್ರವಿನಿಂದ ಯಾವ ವಸ್ತುವು ಪ್ರಮೀಯತೆ ಅರಿಯಲ್ಪಡುತ್ತವೆಯೋ, ಇದು ಬಾಳೆಹಣ್ಣು ಅಂತ ತಿಳ್ಕೊಂಡೆ, ಅದು ಪ್ರಮೇಯ. ಇದು ಪುಸ್ತಕ ಪ್ರಮೇಯ. ಇವರು ನಮ್ಮ ಪೂಜ್ಯರಾದ ಗುರುಗಳು, ನಮ್ಮ ಪೂಜ್ಯರಾದ ತಾಯಿ ತಂದೆಯವರು, ನನ್ನ ಮಗ, ನನ್ನ ತೋಟ, ನನ್ನ ವಾಹನ. ಯಾವುದು ಪ್ರಮಾತೃವಿನಿಂದ ಪ್ರಮಾಣದ ಮುಖಾಂತರವಾಗಿ ಪ್ರಮೀಯತೆ ಅರಿಯಲ್ಪಡುತ್ತದೆಯೋ, ಪ್ರಮೀಯತೆ ಅಂದ್ರೆ ಜ್ಞಾಯತೆ, ಅದಕ್ಕೆ ಹೆಸರು ಪ್ರಮೇಯ. ಮೂರಾಗಿ ಪ್ರಮಾತೃ ಪ್ರಮಾಣ. ಪ್ರಮಿತಿ ಅಂದ್ರೇನು? ಯದರ್ಥ ವಿಜ್ಞಾನಂ, ಯದರ್ಥ ವಿಜ್ಞಾನ. ಆ ವಸ್ತುವಿನ ಬಗ್ಗೆ ಇದಮಿತ್ತಂ, ಇದು ಕುಂಬಳಕಾಯಿ ಜ್ಞಾನವಾಯ್ತು ನನಗೆ, ಇದು ಚಿತ್ರಾನ್ನ, ಇದು ಹಸು, ಇದು ಬಾಳೆಹಣ್ಣು. ಯಾವುದು? ಅರ್ಥ ವಿಜ್ಞಾನ. ಅರ್ಥದ ಬಗ್ಗೆ ಅನುಭವ ರೂಪವಾದ ತಿಳುವಳಿಕೆಯೋ ಅದಕ್ಕೆ ಹೆಸರಾಯಿತು ಪ್ರಮಿತಿ. ನಾಲ್ಕಕ್ಕೂ ಕೂಡ ಪೂಜ್ಯ ಸದ್ಗುರುಗಳು ಅಕಾರ್ಡಿಂಗ್ ಟು ನ್ಯಾಯ ದರ್ಶನ ಡೆಫಿನೇಷನ್ ಹೇಳ್ಬಿಟ್ಟು ನಾ ಸಿಂಪಲ್ ಹೇಳ್ತೇನೆ. ಒಂದನ್ನ ನೋಡಬೇಕು, ನೋಡಬಾರದು, ತಿನ್ನಬೇಕು, ತಿನ್ನಬಾರದು ಎಂದು ಮಾಡಿಕೊಂಡು ಯಾವಾತನು ಪ್ರವೃತ್ತನಾಗುತ್ತಾನೋ ಅವನಿಗೆ ಹೆಸರು ಪ್ರಮಾತ. ಅವನು ಯಾವುದರಿಂದ, ಯಾವ ಪ್ರಮಾಣದ ಸಹಾಯದಿಂದ ವಸ್ತುಗಳಂತೆ ತಿಳಿಯುತ್ತಾನೆಯೋ ಅದಕ್ಕೆ ಪ್ರಮಾಣ ಅಂತ ಹೆಸರು. ಪ್ರಮಾಣಗಳನ್ನ ಬಳಸಿ ಪ್ರಮಾತವಾದವನು ಏನನ್ನ ತಿಳಿಯುತ್ತಾನೆಯೋ ಅದಕ್ಕೆ ಪ್ರಮೇಯ ಎಂದು ಹೆಸರು. ಪ್ರಮಾತವಾದವನು ಪ್ರಮಾಣಗಳನ್ನ ಬಳಸಿ ಪ್ರಮೇಯವನ್ನ ತಿಳಿದುಕೊಂಡಾಗ ಇದಮಿತ್ತಂ, ಇಂಥದ್ದು ಎನ್ನುವ ಅನುಭೂತಿಯಾಗುತ್ತಲ್ಲ,
ಅದಕ್ಕೆ ಹೆಸರು ಪ್ರಮಿತಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರಮಾಣ ಪ್ರಮೇಯ ವ್ಯವಹಾರ ಬರೆದು ಉಳಿಸ್ಬಿಟ್ರು. ಅದರ ಮೇಲೆ ಪೂಜ್ಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬೆಳಕನ್ನು ಚೆಲ್ತಾ ಇದ್ದಾರೆ. ಸರಿ, ಮುಂದಕ್ಕೆ ಹೋಗೋಣ. ಈ ಪ್ರಮಾತ್ರ ಪ್ರಮಾಣ ಪ್ರಮೇಯ ಪ್ರಮಿತಿ ಇಷ್ಟೇ ಮನುಷ್ಯರ ಜನ್ಮದಲ್ಲ ಜಾತಕ. 1,000 ಕೋಟಿ ಮಾನವರು ಕೂಡ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪ್ರಮಾತ್ರ ಪ್ರಮಾಣ ಪ್ರಮೇಯ ಮುಳಿಬಿದ್ದಾರೆ. ಇದಕ್ಕೆ ಅವಿದ್ಯಾ ವ್ಯವಹಾರ, ಅಧ್ಯಾಸ ವ್ಯವಹಾರ. ಇದು ಬಹಳ ಬಹಳ ಸೂಕ್ಷ್ಮ ವಿಚಾರ, ಕಠಿಣವಾದ ವಿಚಾರ. ಆದರೆ ಜಿಜ್ಞಾಸು ಜನಗಳಿಗೆ ಅತ್ಯಂತ ಆನಂದದಾಯಕವಾಗಿರುವ ವಿಚಾರ. ಮುಮುಕ್ಷುಗಳಿಗೆ ಇದೆಲ್ಲವೂ ಕೂಡ ರಸಗಳ. ನಾನು ಪುಸ್ತಕ ಬರೆದಿದ್ದೇನೆ, ಅದಕ್ಕೆ ಹೆಸರು ಕೋಟಿಗೊಬ್ಬ ಮುಮುಕ್ಷು. ಅದೊಂದು ಪುಸ್ತಕ. ಕೋಟಿಗೊಬ್ಬ ಮುಮುಕ್ಷು. ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. ಅದರಲ್ಲಿ 1,000 ಜನ ಮುಮುಕ್ಷಗಳಿದ್ದಾರೋ ಇಲ್ವೋ ಗೊತ್ತಿಲ್ಲ. ಮುಮುಕ್ಷಗಳಿಗೆ ಬೇಕಾದದ್ದು ಮೋಕ್ಷ. ಮೋಕ್ಷ ಪ್ರಾಪ್ತಿಗೆ ಸಾಧನವಾದ ಆತ್ಮಜ್ಞಾನ. ಆತ್ಮಜ್ಞಾನ ಉಂಟಾದರೆ ಅಧ್ಯಾಸ ನಿವೃತ್ತಿಯಾಗುತ್ತದೆ. ಇತಿ ಪ್ರಮಾಣವಿಧ. ಹೀಗೆಂದು ಪ್ರಮಾಣದ ಸ್ವರೂಪವನ್ನ ಬಲ್ಲಂತ ನೈಯಾಯಿಕರೆಂಬ ತಾರ್ಕಿಕರ ಮಾತು. ಪ್ರಮಾಣಂ ವಿದಂತಿ ಇತಿ ಪ್ರಮಾಣವಿಧ ಬಹುವಚನ. ಪ್ರಮಾಣವಿತಿ ಪ್ರಮಾಣವಿದೌ ಪ್ರಮಾಣವಿಧ ತತ್ವ. ಶುರು ಮಾಡ್ತಾ ಇದ್ದಾರೆ. ಪ್ರಮಾತ್ರ ಪ್ರಮಾಣ ಪ್ರಮೇಯ ಪ್ರಮಿತಿ ಎಂದು. ಈಗ ಪ್ರಮಾಣವಂತ ತತ್ವ. ಇದಂ ಪ್ರಮಾಣಂ ಇದಂ ಪ್ರಮೇಯಂ ಇತಿ ಕೃತ್ವಾ ಯೇ ವ್ಯವಹಾರ ಪ್ರತ್ಯಕ್ಷಾದಿ ಶಬ್ದ ಪ್ರತ್ಯಯ ರೂಪ ತದನುಗುಣ ಪ್ರವೃತ್ತಿ ನಿವೃತ್ತಿ ರೂಪಾಶ್ಚ ತೇ ಸರ್ವೇಪಿ ಉಕ್ತ ಅವಿದ್ಯಾಖ್ಯ ಅಧ್ಯಾಸ ಪರಸ್ಪರಮೇವ ಪ್ರವೃತ್ತ. ಏನ್ ಗುರುಗಳ ವಾಕ್ಯ ಸ್ವಾಮಿ? ಸುಗಮ ವ್ಯಾಖ್ಯಾನ ಓದ್ಬಿಟ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಸರ್ವಕರ್ಮಾಣಿ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ಬಲ್ಲವರೇ ಬಲ್ಲರು ಸುಗಮ ಗ್ರಂಥದ ಸರಿಯನ್ನ. ಸಾಮಾನ್ಯ ಪಂಡಿತರಿಗೆ ಏನ್ ಅರ್ಥವಾಗುತ್ತೆ, ಲೌಕಿಕರಿಗೆ ಅರ್ಥವಾಗದ ವಿಚಾರ. 20 ಜನ ಮುಮುಕ್ಷುಗಳಾದ ಸನ್ಯಾಸಿಗಳು ಸೇರ್ಕೊಂಡು ಓದ್ತಾ ಇದ್ರೆ ಬ್ರಹ್ಮಾನಂದ. ಈ ಅಧ್ಯಾಸ ಭಾಷ್ಯದ ವ್ಯಾಖ್ಯಾನದ ಮುಂದೆ ಚಿನ್ನ, ಬೆಳ್ಳಿ, ವಜ್ರ, ಅಮೃತ ಎಲ್ಲವೂ ನೀರು. ಅಮೃತವೂ ಬೇಡ, ನಿಜವಾದ ಅಮೃತವಿಲ್ಲ. ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಂಸ್ಕೃತ ವ್ಯಾಖ್ಯಾನ ನಿಜವಾದ ಅಮೃತ. ಈಗ ಶುರು ಮಾಡ್ತಾ ಇದ್ದಾನೆ. ಇದು ಪ್ರಮಾಣ, ಕಣ್ಣು ಪ್ರಮಾಣ, ಕಿವಿ ಪ್ರಮಾಣ, ಮನಸ್ಸು ಪ್ರಮಾಣ. ಇದಂ ಪ್ರಮೇಯಂ, ಇದು ಪ್ರಮೇಯ. ಉದಾಹರಣೆಗೆ ಒಂದು ಪುಸ್ತಕ ಬೇಕಾಗಿದೆ, ವಾಲ್ಮೀಕಿ ರಾಮಾಯಣಂ. ಅದನ್ನು ನೋಡ್ಬೇಕು. ವಾಲ್ಮೀಕಿ ರಾಮಾಯಣ ಪುಸ್ತಕವನ್ನು ನೋಡ್ಬೇಕಾದ್ರೆ ಕಣ್ಣು ಬೇಕು. ಕಣ್ಣು ಪ್ರಮಾಣ. 1000 ಪುಸ್ತಕ ಇದೆ ನನ್ನ ಹತ್ರ, ಅದರಲ್ಲಿ ಹುಡುಕಾಯಿ. ಇದು ವಾಲ್ಮೀಕಿ ರಾಮಾಯಣಂ. ಇದು ಪ್ರಮಾಣ, ಇದು ಪ್ರಮೇಯ. ಇತಿ ಕೃತ್ವಾ ಎಂದು ಮಾಡಿಕೊಂಡು ಏ ವ್ಯವಹಾರ, ಯಾವ ಯಾವ ವ್ಯವಹಾರಗಳು ಉಂಟು, ಪ್ರತ್ಯಕ್ಷಾದಿ ಶಬ್ದ ಪ್ರತ್ಯಯ ರೂಪ, ಪ್ರತ್ಯಕ್ಷವೇ ಮುಂತಾಗಿರುವ ಶಬ್ದ, ಪ್ರತ್ಯಕ್ಷ ಮುಂತಾಗಿರುವ ಪ್ರತ್ಯಯ ರೂಪವಾಗಿರುವ ಯಾವ ವ್ಯವಹಾರಗಳು ಉಂಟೋ
ತದನುಗುಣ ಪ್ರವೃತ್ತಿ ನಿವೃತ್ತಿ ರೂಪಾಶ್ಚ. ಅದಕ್ಕನುಗುಣವಾಗಿ ಪ್ರವೃತ್ತಿ ನಿವೃತ್ತಿ ರೂಪವಾಗಿರುವ ಯಾವ ವ್ಯವಹಾರವುಂಟೋ ಸರ್ವೇಪಿ ಎಲ್ಲವೂ ಕೂಡ ಎಲ್ಲಾ ವ್ಯವಹಾರ ಪ್ರಮಾತ ಪ್ರಮಾಣ ಪ್ರಮೇಯ ಪ್ರವಿಧ ರೂಪವಾಗಿರುವ ಎಲ್ಲಾ ವ್ಯವಹಾರಗಳು ಉಕ್ತ ಅವಿದ್ಯಾಖ್ಯ ಅಧ್ಯಾಸ. ಹಿಂದೆ ಹೇಳಲ್ಪಟ್ಟ ಅವಿದ್ಯಾ ಎನ್ನುವಂತ ಅಧ್ಯಾಸವನ್ನ ಪುರಸ್ಕರಮೇವ ಶಂಕರಾಚಾರ್ಯರು ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತಾಹ ಅಂದ್ರು. ಪೂಜ್ಯ ಸದ್ಗುರುಗಳು ಅವಿದ್ಯಾಂ ಪುರಸ್ಕೃತ್ಯೈವ ಪ್ರವೃತ್ತಾಹ, ಅವಿದ್ಯೆಯನ್ನ ಇಟ್ಟುಕೊಂಡೇ ಪ್ರವೃತ್ತಾಹ ಹೊರಟಿವೆ. ಏನ್ ಆಶ್ಚರ್ಯ ಇದು! ಹೊಟ್ಟೆ ಹಸಿತಾ ಇದೆ, ಹೋಟ್ಲು ಹೋಗ್ತಾ ಇದ್ದೇನೆ, ಅದೇ ಬೋರ್ಡ್ ಹಾಕಿದ್ದಾನೆ, ಈ ದಿನದ ಸ್ಪೆಷಲ್ ಬೋಂಡ ಇದೆ, ಇಡ್ಲಿ ಗೊತ್ತಿಲ್ಲ ಹಂಗೆ ಇಡ್ಲಿ ಇದೆ, 30 ಇಡ್ಲಿ ಅಂದ್ರೆ ಹೀಗಿರುತ್ತೆ, ಚಪಾತಿ ಎಲ್ಲ ಬಂದ್ಬಿಡುತ್ತೆ. ಕಾಲ್ಗೆ ಹೋದ ಅಪ್ಪ 2 ಇಡ್ಲಿ ಕೊಡಿಯಿಂದ 10 ರೂಪಾಯಿ ಹೇಳಿದ, 2 ಇಡ್ಲಿ ತಿನ್ಬಿಟ್ಟು ಬಂದ. ಈ ಎಲ್ಲ ವ್ಯವಹಾರ ಇದು ಅವಿದ್ಯೆಯಿಂದ ನಡೀತಾ ಇದೆ. ಅವಿದ್ಯಾ ಪುರಸ್ಸರಮೇವ ಏವ ಕಾರ್ಯ ಇಟ್ಕೊಳ್ಳಿ, ಅವಿದ್ಯಾ ಪುರಸ್ಸರವಾಗಿಯೇ ಪ್ರವೃತ್ತ ಹೊಂತಾಯಿ. ಲೋಕೆ ಭವಂತಿ ಯೇ ಚ ಲೌಕಿಕಾ. ಸರಿ, ಲೋಕೆ ಇಲ್ಲಿ ಲೌಕಿಕ ವ್ಯವಹಾರ ಅಂದಿದ್ದಾನೆ. ಯಾರು ಲೋಕದಲ್ಲಿದ್ದಾರೆಯೋ ಅವರಿಗೆ ಲೌಕಿಕ ಎಂದು ಹೇಳು. ಲೋಕೆ ಭುವನೆ ಭವಂತಿ ಇತಿ ಲೌಕಿಕ. ವೇದೇ ಭವಂತಿ ಚ ವೈದಿಕ. ವೇದದಲ್ಲಿ ಇರುವಂತವುಗಳಿಗೆ ವೈದಿಕ ಎಂದು ಹೆಸರು. ನ ಕೇವಲಂ ಲೌಕಿಕ ವ್ಯವಹಾರ ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತಾಃ ಅಪಿತು ಕಿಂತು ವೈದಿಕಾಶ್ಚ ತೇಷಾಮಪಿ ಇಷ್ಟಾನಿಷ್ಟ ಪ್ರೇಪ್ಸಾ ಜಿಹಾಸಾ ಪ್ರಯುಕ್ತತ್ವ ಅವಿಶೇಷಾದಿತ್ಯರ್ಥ. ಇದನ್ನು ಮುಂದಿನ ವಾರ ಮಾಡ್ತೇನೆ. ಇಂಥ ಸುಗಮ ವ್ಯಾಖ್ಯಾನದ ಮುಖಾಂತರ ಶಂಕರರ ಅಧ್ಯಾಸ ಭಾಷ್ಯಕ್ಕೆ ಮೆರಗನ್ನ ಕೊಟ್ಟಿರುವಂತ ಪರಮ ಪೂಜ್ಯ ಸದ್ಗುರು ಪುಂಗವರಾದ ನಿಮ್ಮೆಲ್ಲರ ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ, ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಮಿ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬರಿದೆ ತೊಳಲದಿರು ಮನವೇ. ಮನಸ್ಸು ಮನುಷ್ಯನಿಗೆ ಭಗವಂತನ ವರ. ಮನಸ್ಸು ಮಾಡಿದವನು ಏನು ಬೇಕಾದರೂ ಸಾಧಿಸಬಹುದಲ್ಲವೇ? ಈ ಅಮೂಲ್ಯವಾದ ಮನಸ್ಸನ್ನು ಯಾವ ಕಾರಣಕ್ಕೂ ಕೆಡಿಸಿಕೊಳ್ಳಬಾರದು. ಮನಸ್ಸಿದ್ದರೆ ಮಾರ್ಗ. ಈ ಹಾಡಿನಲ್ಲಿ ಶ್ರೀ ಶ್ರೀಗಳು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳನ್ನು ಮಾನವನು ಹೇಗೆ ದಾಟಿ ತ್ರಿಗುಣಾತೀತನಾಗಬಹುದೆಂದು ಈ 3 ಗುಣಗಳ ಸ್ವಭಾವಗಳನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ. ನಮ್ಮ ಎಚ್ಚರ ಕನಸುಗಳಲ್ಲಿ ಮನಸ್ಸಿನ ಸ್ವಭಾವ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿರಲೇಬೇಕು. ಈ ವೃತ್ತಿಯನ್ನು ನಮ್ಮ ಪ್ರಾರಬ್ಧಕ್ಕೆ ಬಂದಿರುವ ಪ್ರವೃತ್ತಿಯಲ್ಲಿ ಸಾತ್ವಿಕದ ಕಡೆಗೆ ತಿರುಗಿಸಿಕೊಳ್ಳುವುದೇ ನಿಜವಾದ ಸಾಧನೆ. ಸತ್ಕರ್ಮದಿಂದ ತಮಸ್ಸನ್ನು, ಸತ್ಸಂಗದಿಂದ ರಜಸ್ಸನ್ನು ಹಾಗೂ ಜ್ಞಾನದಿಂದ ಸತ್ವವನ್ನೂ ಮೀರಬಹುದು. ಇದು ಬದುಕಿರುವಾಗಲೇ ಸಾಧ್ಯ. ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ. ಭಗವಾನ್ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕದಲ್ಲಿ 1:48 ಹೀಗೆ ಸೂಚಿಸಿದ್ದಾರೆ: ವ್ಯುತ್ಥಿತ ಶೇಷಕಾಮೇಭ್ಯೋ ಯದಾ ಧೀರವತಿಷ್ಠತೆ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವ ವಿವಿಕ್ಷತಿ. ಅಂದರೆ ರಜಸ್ ತಮಸ್ಸುಗಳೆಂಬ ಮಲದಿಂದ ಕೂಡಿಕೊಂಡಿರುವ ಚಿತ್ತವನ್ನು ನಿತ್ಯ ನೈಮಿತ್ತಿಕ ಸದಾಚಾರಮ ಕರ್ಮಗಳಿಂದ ತೊಳೆದುಕೊಂಡು ಮಲವನ್ನು ನೀಗಿಕೊಳ್ಳುವನು. ಆಗ ಅಂತಃಕರಣವು ಶುದ್ಧವಾಗಿ ಪ್ರತ್ಯಗಾತ್ಮನನ್ನು ತಾನೇ ಗುರುವಿನ ಸಹಾಯದಿಂದ ಹುಡುಕುವುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಯೋವ
ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಾಲ್ಲೋಕಾನ್ ಪ್ರೈತಿ ಸ ಕೃಪಣಃ ಅಥ ಯೋ ವಾ ಏತದಕ್ಷರಂ ವಿದಿತ್ವಾ ಅಸ್ಮಾಲ್ಲೋಕಾತ್ ಪ್ರೈತಿ ಸ ಬ್ರಾಹ್ಮಣಃ ಎಂದಿದೆ. ಅಂದರೆ ಯಾರು ಈ ಅಕ್ಷರ ತತ್ವ ಆತ್ಮನ ನೈಜ ಸ್ವರೂಪ ಅನುಭವದಲ್ಲಿ ತಿಳಿಯುತ್ತಾರೋ ಅವರು ಮಾತ್ರ ಬ್ರಾಹ್ಮಣರು, ಮಿಕ್ಕವರೆಲ್ಲ ಕೃಪಣರೇ. ಶ್ರೀಗಳು ಕರುಣೆಯಿಂದ ನಮ್ಮ ಮನಸ್ಸಿಗೆ ಹೀಗೆ ವಿವೇಕ ಹೇಳುತ್ತಿದ್ದಾರೆ: ಬರಿದೆ ತೊಳಲದಿರು ಮನವೇ ಎಂದು. ಬರಿದೆ ತೊಳಲದಿರೋ ಮನವೇ, ಥರ ಥರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ, ಥರ ಥರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ. ಮರಹು ನಿದ್ದೆಯ ಗೆಲು ನೀನು, ಬರೀ ಮರಗಿಡವಾಗಿ ಬೆಳೆದು ಫಲವೇನು. ಮರಹು ನಿದ್ದೆಯ ಗೆಲು ನೀನು, ಬರೀ ಮರಗಿಡವಾಗಿ ಬೆಳೆದು ಫಲವೇನು. ತೆರೆದು ಕಂಗಳ ನೋಡು ತಿನ್ನು, ಬಿಡದೊರೆಸು ಸತ್ಕರ್ಮ ಈ ತಾಮಸವನ್ನು. ಬರಿದೆ ತೊಳಲದಿರೋ ಮನವೇ, ಥರ ಥರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ. ತಾಪವನೆಲ್ಲ ಹಂದಿ ನರಿನಾಯಿಯಾಗಿ ಬಾಳುವುದು ಥರವಲ್ಲ. ಹರಿತತ್ವವನ್ನು ಬೇಳಬಲ್ಲ ಸಜ್ಜನರ ಸೇರಿದರೆ ರಜಗುಣ ಸೋಂಕದಲ್ಲ. ಬರಿದೆ ತೊಳಲದಿರೋ ಮನವೇ, ಥರ ಥರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ. ಸಾತ್ವಿಕನೆನೆ ಹಿಗ್ಗಲೇಕೆ, ಶ್ರೋತ್ರಿಯತ್ವದ ಜನುಮಂಗಳಿರುತ್ತೀರೆ ಸಾಕೆ. ತತ್ವವ ತಿಳಿಯಲು ಬೇಕೆ, ಶಂಕರತ್ವವೇ ಗುಣತೀತ ನೀ ತಿಳಿ ಜೋಕೆ. ಬರಿದೆ ತೊಳಲದಿರೋ ಮನವೇ, ಥರ ಥರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ, ಬರಿದೆ ತೊಳಲದಿರೋ ಮನವೇ, ಬರಿದೆ ತೊಳಲದಿರೋ ಮನವೇ.